ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನೀಟ್ ಕಟ್ ಆಫ್ ಸೆಕೆಂಡ್ ರೌಂಡ್ದು GMP ಕಟ್ ಆಫ್ ನೋಡೋಣ. ಅಂದರೆ ಪ್ರೈವೇಟ್ ಕ್ಯಾಟಗರಿ ಖೋಟಾದು 12 ಲಕ್ಷ, 17 ಲಕ್ಷ, 20 ಲಕ್ಷ, 22 ಲಕ್ಷ, 25 ಲಕ್ಷ ಇರುವಂಥ ಕ್ಯಾಟಗರಿ ಸೀಟ್ಸ್, ಪ್ರೈವೇಟ್ ಕ್ಯಾಟಗರಿ ಸೀಟ್ಸ್. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಫಸ್ಟ್ ರೌಂಡಲ್ಲಿ 66,000 ಇತ್ತು. ಬಟ್ ಸೆಕೆಂಡ್ ರೌಂಡಲ್ಲಿ ನೋಡಿ 75,626 ಬಂದಿರುವಂಥ ಸ್ಟೂಡೆಂಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ವೈದೇಹಿಯಲ್ಲಿ 80,115. ನಿಮ್ಮ ರೆಫರೆನ್ಸ್ಗೆ ಇಲ್ಲಿ ರೌಂಡ್ 1 ಕೊಟ್ಟಿದ್ದೀನಿ, ನೀವೇ ನೋಡ್ಕೊಳ್ಳಿ. ಬಟ್ ನಾನು ರೌಂಡ್ 2 ಹೇಳ್ತಾ ಹೋಗ್ತೀನಿ. ವೈದೇಹಿಯಲ್ಲಿ 80,115, ಫಾದರ್ ಮುಲ್ಲಲ್ಲಿ 88,210, BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 93,205, JJMC ದಾವಣಗೆರೆ 95,248, ಡಾಕ್ಟರ್ BR ಅಂಬೇಡ್ಕರ್ 96,764, ಮಹದೇವಪ್ಪ ರಾಂಪುರೆ 97,792, AJ ಮಂಗಳೂರು 96,070, SS ದಾವಣಗೆರೆ 1,04,179, ಸಪ್ತಗಿರಿ ಫೀಸ್ ಜಾಸ್ತಿ ಇದೆ 22 ಲಕ್ಷ. ಅದಕ್ಕೆ ನೋಡಿ ಕಟ್ ಆಫ್ ಎಲ್ಲಿ ಹೋಗಿ ನಿಂತಿದೆ. ಫಸ್ಟ್ ರೌಂಡಲ್ಲಿ 1,97,000 ಇತ್ತು, ಸೆಕೆಂಡ್ ರೌಂಡಲ್ಲಿ 5,08,876. ಅದೇ MVJ ಕಾಲೇಜಲ್ಲಿ ನೋಡಿ ಜಸ್ಟ್ 1,04,716. ಎಸ್ ನಿಜಲಿಂಗಪ್ಪ ಇಲ್ಲಿ 1,29,802, ಸಿದ್ಧಗಂಗಾದಲ್ಲಿ 1,13,694, ಈಸ್ಟ್ ಪಾಯಿಂಟ್ 1,21,870, ಬಸವೇಶ್ವರ 1,33,384, ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 1,17,895, ಆಕ್ಸ್ಫರ್ಡ್ ಅಲ್ಲಿ 1,16,307, KVG ಸುಳ್ಯ 1,42,520, ಸುಬ್ಬಯ್ಯ 1,26,827, ಆಲಮೀನ್ 1,39,182, ಶ್ರೀದೇವಿ 1,35,795, ನವೋದಯ 1,41,116, 1,41,116, ಕನಚೂರು 1,42,918, ಶ್ರೀನಿವಾಸ 1,48,555. ಇಲ್ಲಿಗೆ ಆಲ್ಮೋಸ್ಟ್ ಇನ್ನು ಕೆಳಗಡೆ ಇನ್ನೊಂದು 2-3 ಕಾಲೇಜ್ ಇದೆ. ಇಲ್ಲಿ ಆಲ್ಮೋಸ್ಟ್ 12 ಲಕ್ಷದ ಸೀಟ್ಸು ಖಾಲಿ ಆಗುತ್ತೆ. 1,48,555. ಅದೇ KBN ಹೋದ ತಕ್ಷಣನೇ 17-18 ಲಕ್ಷ ಇರುತ್ತೆ. ಇಲ್ಲಿ ಫೀಸ್ ಅದಕ್ಕೆ ಕಟ್ ಆಫ್ ನೋಡಿ 2,05,167. ರಾಮಾಯದಲ್ಲಿ ಫೀಸ್ 25 ಲಕ್ಷ ಇದೆ, ಅದಕ್ಕೆ ಕಟ್ ಆಫ್ 2 ಲಕ್ಷ ದಾಟಿದೆ. SDM ಅಲ್ಲಿ 22 ಲಕ್ಷ ಇದೆ, 20 ಲಕ್ಷ ಇದೆ, ಹಾಗಾಗಿ ಕಟ್ ಆಫ್ 2,22,530 ಹೋಗಿದೆ. ಆದಿಚುಂಚನಗಿರಿಯಲ್ಲಿ 22 ಲಕ್ಷ ಇದೆ ಫೀಸು, ಅದಕ್ಕೆ ಕಟ್ ಆಫ್ 4,85,321. ದಯಾನ್ ಸಾಗರಲ್ಲಿ 22 ಲಕ್ಷ ಫೀಸ್ ಇದೆ, ಅದಕ್ಕೆ 4,42,107 ಹೋಗಿದೆ ಕಟ್ ಆಫ್. ಅದೇ ಚಾಮುಂಡೇಶ್ವರಿಯಲ್ಲಿ ನೋಡಿ 12 ಲಕ್ಷ ಫೀಸ್ ಇದೆ, ಅದಕ್ಕೆ 1,29,314 ಇದೆ. ಶ್ರೀ ಮಧುಸೂದನ್ ಸಾಯಿಯಲ್ಲಿ 2,51,033 ಇದೆ. PS ಯೂನಿವರ್ಸಿಟಿಯಲ್ಲಿ ಫೀಸ್ ಜಾಸ್ತಿ ಇದೆ, ಹಾಗಾಗಿ 3,91,081. BGS ಮೆಡಿಕಲ್ ಕಾಲೇಜಲ್ಲೂ ಫೀಸ್ ಜಾಸ್ತಿ ಇದೆ, ಹಾಗಾಗಿ 5,24,764. ಅದೇ SR ಪಾಟೀಲ್ ನೋಡಿ ಫೀಸ್ ಕಡಿಮೆ ಇದೆ, ಕಡಿಮೆ ಅಂದ್ರೆ 12 ಲಕ್ಷ ಇದೆ, ಹಾಗಾಗಿ ಕಟ್ ಆಫ್ ನೋಡಿ 1,46,483 ಇದೆ. ದಿಸ್ ಈಸ್ ದ ಪ್ರೈವೇಟ್ ಕೋಟಾ ಕಟ್ ಆಫ್ ರೌಂಡ್ 1 ಅಂಡ್ ರೌಂಡ್ 2. ದಿಸ್ ವಿಲ್ ಆಕ್ಟ್ ಆಸ್ ಎ ರೆಫರೆನ್ಸ್ ಫಾರ್ ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಅಂಡ್ ಪ್ರೆಸೆಂಟ್ ಸೆಕೆಂಡ್ PUC ಸ್ಟೂಡೆಂಟ್ಸ್. ಸೊ ನಿಮ್ಮ ರ್ಯಾಂಕ್ ಎಷ್ಟು ಬಂದರೆ ನಿಮಗೆ ಕಾಲೇಜಲ್ಲಿ ಸೀಟ್ ಸಿಗಬಹುದು. ಕಾಲೇಜ್ ರ್ಯಾಂಕ್ ಇಂಪಾರ್ಟೆಂಟಾ ಇಲ್ಲ ಮಾರ್ಕ್ಸ್ ಇಂಪಾರ್ಟೆಂಟಾ ಅನ್ನೋದು ಇದರಿಂದ ನಿಮಗೆ ಗೊತ್ತಾಗುತ್ತೆ. ಅಲಾಟ್ಮೆಂಟ್ ನಡೆಯೋದು ಆಲ್ ಇಂಡಿಯಾ ರ್ಯಾಂಕ್ ಕಟ್ ಆಫ್ ಇಂದ ಮಾತ್ರ. ನಿಮ್ಮ ಕ್ಯಾಟಗರಿ ರ್ಯಾಂಕ್ ಆಗಲಿ, ಸ್ಟೇಟ್ ರ್ಯಾಂಕ್ ಆಗಲಿ, ಅದೇನು ಕನ್ಸಿಡರ್ ಮಾಡಲ್ಲ, ಓನ್ಲಿ ಆಲ್ ಇಂಡಿಯಾ ರ್ಯಾಂಕ್. ಹಾಗಾಗಿ ನಾನು ಎಲ್ಲ ವಿಡಿಯೋದಲ್ಲಿ ಐ ವಿಲ್ ಸ್ಪೀಕ್ ಅಬೌಟ್ ಓನ್ಲಿ ಆಲ್ ಇಂಡಿಯಾ ರ್ಯಾಂಕ್. ನೆವರ್ ಐ ಸ್ಪೋಕ್ ಅಬೌಟ್ ದ ಮಾರ್ಕ್ಸ್. ಎಕ್ಸಾಮ್ ಬರೀತೀರಾ, ಮಾರ್ಕ್ಸ್ ಬರುತ್ತೆ, ಆ ಮಾರ್ಕ್ಸ್ಗೆ ನಿಮಗೊಂದು ರ್ಯಾಂಕ್ ಕೊಡ್ತಾರೆ, ಆ ರ್ಯಾಂಕ್ ನೋಡಿಕೊಂಡು ಮಾತ್ರ MCCಯಲ್ಲಾಗಲಿ KEಯಲ್ಲಾಗಲಿ ಸೀಟ್ ಅಲಾಟ್ ಆಗುತ್ತೆ. ಹಾಗಾಗಿ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೇಂಜಲ್ಲಿ ನಿಮ್ಮ ರ್ಯಾಂಕ್ ಇದ್ರೆ ಯಾವ ರೇಂಜ್ ಆಫ್ ಕಾಲೇಜಸ್ ಸಿಗಬಹುದು ಅಂತ. ಆಲ್ ದ ಬೆಸ್ಟ್ ಹೂ ಹ್ಯಾವ್ ಗಾಟ್ ವೆದರ್ ಗೌರ್ಮೆಂಟ್ ಕೋಟಾ ಸೀಟ್ಸ್ ಆರ್ ಪ್ರೈವೇಟ್ ಕೋಟಾ ಸೀಟ್ಸ್. ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಇಟ್ಕೊಂಡು, ಸೇವಾ ಮನೋಭಾವ ಇಟ್ಕೊಂಡು ಓದಿ, ಸೇವಾ ಮನೋಭಾವ ಇಟ್ಕೊಂಡು ಕೆಲಸ ಮಾಡಿ, ನಿಮಗೆ ಜೀವನದಲ್ಲಿ ತೃಪ್ತಿ ಇರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.